ನಂದು ಈ ತರ ಕಟ್ಸ್ಬೇಕು ಅನ್ಕೊಂಡಾಗ ಡೈರೆಕ್ಟ್ ಆಗಿ ಒಪ್ಕೊಂಡ್ರ? ನಿಮ್ ಲವ್ ಸ್ಟೋರಿ ಬಗ್ಗೆ ಹೇಳಿ, ಬಜೆಟ್ ಶೇರ್ ಮಾಡಿ. ನಿಮ್ದು ಯಾಕೆ ಫಸ್ಟ್ ಫ್ಲೋರ್? ನಿಮ್ಮ ಮನೆಯಲ್ಲಿ ಮದುವೆ ಮುಂಚೆನೆ ಜೊತೆ ಕಟ್ಟಿಸ್ತೀವಿ ಅಂದಾಗ ಹೆಂಗಿತ್ತು ರಿಯಾಕ್ಷನ್? ಯೂಟ್ಯೂಬ್ ದುಡ್ಡಲ್ಲಿ ಕಟ್ಸಿರೋದಾ ಏನು? ನಾವು ಸುಮ್ನೆ ವಿಡಿಯೋ ನೋಡ್ಕೊಂಡಿದೀವಿ, ಇವರು ವಿಡಿಯೋಗಳೆಲ್ಲ ಮಾಡ್ಕೊಂಡು ವ್ಲಾಗ್ ಗಳೆಲ್ಲ ಮಾಡ್ಕೊಂಡು ಮನೆ ಮೇಲೆ ಮನೆ ಕಟ್ಸ್ಕೊಂಡು ಹೋಗ್ತಾ ಇದಾರೆ. ನಮ್ನ ಗೃಹ ಪ್ರವೇಶಕ್ಕೆ ಕರಿತೀರಾ? ನಂದು ಅವ್ರ ಭುಜ ಬಕ್ಕೊಂಡು ಯಾಕೆ ನಡೀತಾರೆ? ಇವಾಕೆ ಬಕ್ಕೊಂಡು ನಡೀತೀಯಾ? ನಾನು ನಂದುಗೆ ಸಪೋರ್ಟ್ ಮಾಡಿದೀನಾ ಇಲ್ವಾ? ಗೃಹ ಪ್ರವೇಶ ಯಾವಾಗ? ಓಕೆ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆರ್ ಚಾನೆಲ್. ಸೊ ಪ್ರೀವಿಯಸ್ ಲಾಗ್ ನೋಡಿರ್ತೀರಾ, ನಮ್ಮ ಹೋಮ್ ಟೂರ್ ನ ಕೊಟ್ಟಿದ್ವಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ತುಂಬಾ ಜನ ಕಂಗ್ರಾಚುಲೇಟ್ ಮಾಡಿದ್ರು. ಹೌದು, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಪ್ರತಿಯೊಬ್ರು ಸಬ್ಸ್ಕ್ರೈಬರ್ಸ್, ಪ್ರತಿಯೊಬ್ರು ವ್ಯೂವರ್ಸ್ ಕೂಡ ಥ್ಯಾಂಕ್ ಯು. ಆ ಕಮೆಂಟ್ ಸೆಕ್ಷನ್ ಓದ್ಬೇಕಾದ್ರೆ ಲಿಟ್ರಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ನಮ್ಗೆ ಏನೋ ಒಂದು ಒಳ್ಳೆ ವಿಷಯಸ್ಗಳನ್ನ ಹೇಳ್ತಿದ್ದೀರಾ ಅಂತ ಫೀಲ್ ಆಗ್ತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಜನ ಸಜೆಷನ್ಸ್ಗಳು ಕೊಟ್ಟಿದ್ದೀರಾ, ಹಾಗೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳಿದ್ದೀರಾ. ಸೊ ಪ್ರೀವಿಯಸ್ ಲಾಗ ನಾನು ಹೇಳಿದ್ದೆ, ನಿಮ್ಗೆ ಏನಾದ್ರು ಕ್ವಶನ್ಸ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ವಿ ವಿಲ್ ಕಮ್ ಅಪ್ ವಿತ್ Q&A ಸೆಷನ್ ಅಂತ. ಸೊ ಫೈನಲಿ ವಿ ಆರ್ ಹಿಯರ್ ವಿತ್ Q&A ಸೆಷನ್. ಸೊ ಆಲ್ಮೋಸ್ಟ್ ಸುಮಾರು ಕ್ವಶನ್ಸ್ ಗಳು ಬಂದಿದೆ. ಅದರಲ್ಲಿ ನಾವು ಸ್ವಲ್ಪ ಹೌಸ್ ರಿಲೇಟೆಡ್, ಇವಾಗ ನಮ್ಮ ಮನೆ ರಿಲೇಟೆಡ್ ಏನಿದೆ ಆ ಕ್ವಶನ್ಸ್ ಗಳು ಮಾತ್ರ ಪಿಕ್ ಮಾಡಿದೀವಿ. ಅಂಡ್ ಒಂದೇ ಕ್ವಶನ್ ನ ತುಂಬಾ ಜನ ಕೇಳಿದೀರಾ. ಸೊ ಅದಕ್ಕೋಸ್ಕರ ನಾನು ಕ್ವಶನ್ ವೈಸ್ ನ ನಾವು ಇವಾಗ ಆನ್ಸರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈ Q&A ಸೆಷನ್ ನ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ ಹೊಸಬರಾಗಿದೆ, ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಆದಷ್ಟು ಕಮೆಂಟ್ ಮಾಡಿ. ಸೊ ಹಿಯರ್ ವಿ ಗೋ. ಮೊದಲನೇ ಕ್ವಶನ್, ಮನೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಹೇಗ್ ಶುರು ಆಯ್ತು ಅಂತ ಕೇಳಿದ್ದಾರೆ. ಈ ಕ್ವಶನ್ಗೆ ನಂದನೇ ಆನ್ಸರ್ ಮಾಡಬೇಕು. ಎಸ್. ಸೊ ಫಸ್ಟ್ ಕ್ವೆಶ್ಚನ್ ಆನ್ಸರ್ ಏನಂದ್ರೆ, ನಾವು ಸೈಟ್ ತಗೊಂಡಿದ್ದು 2023 ಡಿಸೆಂಬರ್ ಅಲ್ಲಿ, ಅದು ರಿಜಿಸ್ಟ್ರೇಷನ್ ಎಲ್ಲ ಆಗಿದ್ದು. ಅಂಡ್ ನಾವು 2024 ಆಲ್ಮೋಸ್ಟ್ ಅರೌಂಡ್ ಸೆಪ್ಟೆಂಬರ್ ಆರ್ ಅಕ್ಟೋಬರ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಒಂದು 8-9 ಮಂತ್ಸ್ ಏನೋ ಗ್ಯಾಪ್ ಆಯ್ತು. ಅದಾದ್ಮೇಲೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಸ್ಟಾರ್ಟ್ ಮಾಡುವಾಗ ಇಟ್ ವಾಸ್ ಅ ರೇನಿ ಸೀಸನ್. ಆಲ್ಮೋಸ್ಟ್ ಒಂದು 3 years ಆಯ್ತು ಇವಾಗ ಸ್ಟಾರ್ಟ್ ಮಾಡಿ ಓವರ್ ಆಲ್. ನಂದು ಈ ತರ ಕಟ್ಸ್ಬೇಕು ಅನ್ಕೊಂಡಾಗ ಡೈರೆಕ್ಟ್ ಆಗಿ ಒಪ್ಕೊಂಡ್ರ? ಸೊ ಈ ಕ್ವಶನ್ ನನಗೆ ತುಂಬಾ ಜನ ಕೇಳಿದ್ರಿ. ಸೊ ತುಂಬಾ ಜನ ಕೇಳಿದಿರಾ. ರಿಯಾಕ್ಷನ್ ಇತ್ತು ಲೈಕ್ ನಾನು ಫಸ್ಟ್ ಟೈಮ್ ಕೇಳಿದಾಗ? ಸೊ ನಂದು ಆಕ್ಚುಲಿ ಅಪ್ರೋಚ್ ಮಾಡಿದಾಗ ನನಗೂ ಒಂದು ಸೈಟ್ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಬೇರೆ ಕಡೆ ಹುಡುಕ್ತಾ ಇದ್ದೆ. ಬಟ್ ನಂದು ಬಜೆಟ್ ತುಂಬಾನೇ ಕಡಿಮೆ ಇತ್ತು. ನನಗೆ ನಂದು ಬಜೆಟ್ ಏನಿತ್ತಲ್ಲ ಅಷ್ಟರಲ್ಲಿ ಎಲ್ಲರೂ ಒಂದು ದೂರ ಲೈಕ್ ಈ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ ಅಲ್ಲಿ ಒಂದು ಸೈಟ್ ತಗೊಂಡು ಮನೆ ಕಟ್ಸಿ ಬಿಟ್ಬಿಡೋಣ ರೆಂಟ್ಗೋ ಅಥವಾ ಎಲ್ಲರೂ ಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ. ಅದೇ ಟೈಮಲ್ಲಿ ಇವ್ರ ಮನೆಯಲ್ಲೂ ಪ್ಲಾನ್ ಮಾಡ್ತಾ ಇದ್ರು, ಈ ತರ ಒಂದು ಮನೆ ಕಟ್ಸ್ಬೇಕು ಅಂತ ಅಂದ್ಬಿಟ್ಟು. ಇವ್ರು ಬಂದು ಹೇಳೋದು, ನಂಗೆ ಅಪ್ರೋಚ್ ಮಾಡಿದಾಗ ಇನಿಷಿಯಲಿ ನಾನು ಒಪ್ಕೊಳ್ಳಿಲ್ಲ. ಹೌದು, ಬಿಕಾಸ್ ಡ್ಯೂ ಟು ಸರ್ಟನ್ ಫ್ಯಾಕ್ಟರ್ಸ್ ಅಲ್ಲ, ನನಗೆ ಲೈಕ್ ಇದು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ತುಂಬಾನೇ ಡೌಟ್ಸ್ ಇತ್ತು. ಲೈಕ್ ಎಲ್ಲರೂ ಒಟ್ಟಿಗೆ ಕಟ್ತಾ ಇರೋದು, ಅದಾದ್ಮೇಲೆ ಇಷ್ಟು ಬೇಗ ಅಷ್ಟು ದೊಡ್ಡ ಕಮಿಟ್ಮೆಂಟ್ ಬೇಕಾ, ಅದು ಬೇರೆ ವಿತ್ ಇನ್ ಬ್ಯಾಂಗ್ಳೂರ್ ಲೈಕ್ JP ನಗರ್ ಅಂತ ಪ್ರೈಮ್ ಲೊಕೇಶನ್ ಅಲ್ಲಿ ಕಟ್ತಿರೋದು. ಅಂಡ್ ಬಜೆಟ್ ತುಂಬಾನೇ ಜಾಸ್ತಿ ಇತ್ತು. ಸೊ ಅಷ್ಟೊಂದು ಬಜೆಟ್ ಇವಾಗ ಬೇಕಾ ಕಮಿಟ್ಮೆಂಟ್ ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡಿರ್ಲಿಲ್ಲ. ಬಟ್ ಓವರ್ ದ ಪೀರಿಯಡ್ ಸ್ವಲ್ಪ ಪ್ಲಾನ್ ಮಾಡಿ ಇವಳು ತುಂಬಾನೇ ಗೇವ್ ಇಟ್ ಅ ಮಲ್ಟಿಪಲ್ ಥಾಟ್. ಅಂಡ್ ಅವಳು ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ಲು ನನಗೆ, ಇಲ್ಲ ಹಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಎಂಡ್ ಆಫ್ ದ ಡೇ ಒಪ್ಕೊಳ್ಳೇಬೇಕಲ್ಲ. ಸೊ ಆಮೇಲೆ ಒಪ್ಕೊಂಡೆ. ಇನಿಷಿಯಲಿ ನನ್ನ ಆನ್ಸರ್ ನೋ ಅಂತ ಇತ್ತು, ಆಮೇಲೆ ಒಪ್ಕೊಂಡೆ. ಥರ್ಡ್ ಕ್ವೆಶ್ಚನ್ ಬಂದು, ಯಾರ್ಯಾರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೀರಾ? ಸೊ ಈ ಕ್ವೆಶ್ಚನ್ ಆನ್ಸರ್ ಏನಂದ್ರೆ, ಸಿವಿಲಿಗೆ ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದ್ವಿ 3 ಫ್ಯಾಮಿಲೀಸ್ ಕೂಡ, ನಂದು ಅಕ್ಕ ಫ್ಯಾಮಿಲಿ ಮತ್ತೆ ಲಚ್ಚು ಫ್ಯಾಮಿಲಿ. ಸೊ ಸಿವಿಲ್ ಮಾತ್ರ. ಸೊ ಸಿವಿಲ್ಗಿಂತ ಮುಂಚೆ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಸೈಟ್. ಸೊ ಸೈಟ್ ಏನಿದೆ, ಸೈಟ್ ಓವರ್ ಆಲ್ ಅಮೌಂಟ್ ಏನಿದೆ ಅದು ಡಿವೈಡ್ ಬೈ 3 ಬರುತ್ತೆ. ಸೊ 3 ಫ್ಯಾಮಿಲಿಗೆ 3 ಸ್ಪ್ಲಿಟ್ ಬರುತ್ತೆ. ಅದಾದ್ಮೇಲೆ ಕನ್ಸ್ಟ್ರಕ್ಷನ್, ಸೊ ಸಿವಿಲ್ ಪಾರ್ಟ್, ಸೊ ಔಟರ್ ಬಾಡಿ ಆಫ್ ದ ಬಿಲ್ಡಿಂಗ್ ಏನಿದೆ, ಓವರ್ ಆಲ್ ಏನಿದೆ ಅದೆಲ್ಲನೂ ಡಿವೈಡ್ ಬೈ 3. ಅದಾದ್ಮೇಲೆ ಇನ್ನರ್ ಹೌಸ್ ಲೈಕ್ ಒಳಗಡೆ ಏನೇನ್ ಬರುತ್ತಲ್ಲ ಮನೆಯಲ್ಲಿ, ಏಸ್ಥೆಟಿಕ್ಸ್, ಈ ಟೈಲ್ಸ್ ಆಗಿರ್ಬೋದು, ಗ್ರಾನೈಟ್ಸ್ ಆಗಿರ್ಬೋದು, ಗ್ರಾನೈಟ್ಸ್ ಹಾಕ್ತೀರಾ, ಮಾರ್ಬಲ್ಸ್ ಹಾಕ್ತೀರಾ, ಕ್ವಾರ್ಟ್ಸ್ ಹಾಕ್ತೀರಾ, ಅದೆಲ್ಲ ಅವ್ರವ್ರ ಮನೆ ಮೇಲೆ ಡಿಪೆಂಡ್. ಸೊ ಅದೆಲ್ಲಾನು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಬಟ್ ಸಿವಿಲ್ ಪಾರ್ಟ್ ಏನಿದೆ ಅದೆಲ್ಲ ಡಿವೈಡ್ ಬೈ 3. 3 ಫ್ಯಾಮಿಲಿಗೂ 3 ಈಕ್ವಲ್ ಸ್ಪ್ಲಿಟ್. ಅಂಡ್ ಅದಾದ್ಮೇಲೆ ನೀವು ಕೇಳ್ಬೋದು 3 ಫ್ಲೋರ್ ಏನೋ ಓಕೆ, ಬಟ್ ಟೆರೆಸ್ ಅಲ್ಲಿ ಇರೋ ಫ್ಲೋರ್ ಏನು ಅಂತ ಅಂದ್ಬಿಟ್ಟು, ಟೆರೆಸ್ ಅಲ್ಲಿ ಇರೋ ಫ್ಲೋರ್ಗೆ ಅದೊಂದು ಪರ್ಟಿಕ್ಯುಲರ್ ಫ್ಲೋರ್ ಇದೆಯಲ್ಲ, ಆ ಎಕ್ಸ್ಪೆನ್ಸಸ್ ಏನಿದೆ ಅದು ಡಿವೈಡ್ ಬೈ 3 ಆಗಿದೆ. ಸೊ ಒಂದೊಂದು ಫ್ಲೋರ್ಗೆ ಡಿವೈಡ್ ಬೈ 3, ಅದಾದ್ಮೇಲೆ ಟೆರೆಸ್ ಡಿವೈಡ್ ಬೈ 3. ಸೊ ನೆಕ್ಸ್ಟ್, ಸೈಟ್ ಮೆಜರ್ಮೆಂಟ್ ಎಷ್ಟಿದೆ, ತಗೊಳ್ಳಕ್ಕೆ ಎಷ್ಟಾಯ್ತು? ಸೊ ನಮ್ಮ ಸೈಟ್ ಬಂದು ಬಿಲ್ಟಪ್ ಆಗಿರೋದು 40 by 50 ಸ್ಕ್ವೇರ್ ಫೀಟ್, ಅಂದ್ರೆ 2000 ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಟಪ್ ಆಗಿರುವಂತದ್ದು. ಅದಾದ್ಮೇಲೆ ಅಮೌಂಟ್ ಎಷ್ಟು ಅಂತಂದ್ರೆ, ಐ ಥಿಂಕ್ ಅವಾಗ ತಗೋಬೇಕಾದ್ರೆ ಕ್ಲೋಸ್ ಟು 7000 ಪರ್ ಸ್ಕ್ವೇರ್ ಫೀಟ್. ಕ್ಲೋಸ್ ಟು 7000, ಒಂದ್ ಸ್ವಲ್ಪ ಇನ್ನು 300 ಹೆಚ್ಚು ಕಮ್ಮಿ. ಸೊ 7000 ಅಂತ ಅನ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ. ಸೊ ಆಲ್ಮೋಸ್ಟ್ 1.3 1.4 ಏನೋ ಆಯ್ತು ಅನ್ಸುತ್ತೆ.
ಹೌದು 1.2 ಹತ್ತತ್ರ ಆಯ್ತು 1.2 1.3 ಹತ್ತತ್ರ. ಸೊ 46 ಏನೋ ಬರುತ್ತೆ, ಈಕ್ವಲ್ ಸ್ಪ್ಲಿಟ್ ಅಲ್ವಾ. ಸೊ 46 47 ಏನೋ ಬರುತ್ತೆ ಒಬ್ಬೊಬ್ರಿಗೆ. ಸೊ ಈ ಎಕ್ಸಾಕ್ಟ್ ನಂಬರ್, ಈ ಕಾಸ್ಟ್ ಅದೆಲ್ಲ ನಾವು ನಿಮ್ಗೆ ಸಪರೇಟ್ ಲಾಗ್ ಅಲ್ಲಿ ಹೇಳ್ತೀವಿ, ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಸೈಟ್ಗೆ ಎಷ್ಟಾಯ್ತು, ಬಿಲ್ಡಿಂಗ್ ಎಷ್ಟಾಯ್ತು, ಕನ್ಸ್ಟ್ರಕ್ಷನ್ ಎಷ್ಟಾಯ್ತು, ಸಿವಿಲ್ Because ಇನ್ನ ನಡೀತಾನೆ ಇದೆ ರಿಪೋರ್ಟ್ ಎಲ್ಲ construction. ಮಾಡ್ತೀವಿ. ಸೊ ಅದೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ. ಓವರ್ ಆಲ್ ಕನ್ಸ್ಟ್ರಕ್ಷನ್ ಇನ್ನೂ ಮುಗ್ದಿಲ್ಲ. ಹೌದು. ಸೊ ಆ ಅಮೌಂಟ್ ನಾವು ನಿಮ್ಗೆ ಅಪ್ಕಮಿಂಗ್ ಬ್ಲಾಗ್ ಅಲ್ಲಿ ಹೇಳ್ತೀವಿ. ಸೊ ಬೇಸಿಕ್ಲಿ ಸೈಟ್ಗೆ ಇಷ್ಟ ಆಯ್ತು ವ್ಯಾಲ್ಯೂ. ಇದು ನೆಕ್ಸ್ಟ್ ಕ್ವೆಶನ್ ಬಂದು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂಡ್ ತುಂಬಾ ಜನ ಕೇಳಿದ್ದು ಒಂದೇ ಕ್ವೆಶನ್, ಮನೆ ಕಟ್ಟೋಕೆ ಫಿನಾನ್ಸ್ ಸಪೋರ್ಟ್ ಮಾಡಿದೀರಾ ನನಗೆ? ಹೌದು, ನಿನ್ಗೆ ಮೋಹನ್ ನನಗೆ ಸಪೋರ್ಟ್ ಮಾಡಿದ್ರ ಫಿನಾನ್ಷಿಯಲಿ ನಾನು ಅಂತ. ನನಗೆ ಸಪೋರ್ಟ್ ಮಾಡಿದೀನಾ ಇಲ್ವಾ? ಸೊ ಈ ಕ್ವೆಶನ್ಗೆ ಆನ್ಸರ್ ಏನಂದ್ರೆ ಸ್ಟಾರ್ಟಿಂಗ್ ಫೇಸ್ ಏನಿತ್ತಲ್ಲ ಅದನ್ನ ನಾನು ಮ್ಯಾನೇಜ್ ಮಾಡ್ಕೊಂಡೆ. ಬಿಕಾಸ್ ನನ್ನ ಮನ್ಸಲ್ಲಿ ಇತ್ತು ಮದ್ವೆ ಫಿಕ್ಸ್ ಆಗೋ ತನಕ ಸದ್ಯಕ್ಕೆ ಬೇಡ ಇದೆಲ್ಲ ಅಂತ, ಫಿನಾನ್ಷಿಯಲ್ ಸಪೋರ್ಟ್ ಏನೇ ಇರ್ಲಿ, ಬಿಕಾಸ್ ಇರುತ್ತಲ್ಲ ಸರ್ಟನ್ ಥಿಂಗ್ಸ್ ನೋಡ್ಕೊಳ್ಳೋದೆಲ್ಲ. ಸೊ ಮ್ಯಾನೇಜ್ ಆಯ್ತು ಆ ತರ ಸ್ಟಾರ್ಟಿಂಗ್, ಬಿಕಾಸ್ ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಇತ್ತು. ಅಂಡ್ ದೆನ್ ಪ್ಲಸ್ ಅದಾದ್ಮೇಲೆ ಲೋನ್ ತಗೊಂಡಿದ್ದೆ. ಆ ಲೋನ್ ಅಲ್ಲಿ ಏನ್ ತಗೊಂಡಿದ್ನಲ್ಲ ಅದ್ರಲ್ಲಿ ಮ್ಯಾನೇಜ್ ಮಾಡಿದೆ. ಪ್ಲಸ್ ನನ್ನ ಪೇರೆಂಟ್ಸ್ ಸಪೋರ್ಟ್ ಕೂಡ ಮಾಡಿದ್ರು. ಸೊ ಹೀಗೆ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋದ್ವಿ. ಅಂಡ್ ಮದ್ವೆ ಎಲ್ಲ ಫಿಕ್ಸ್ ಆದ್ಮೇಲೆ ಇವಾಗ ಆಬ್ವಿಯಸ್ಲಿ ಮೋಹನ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ಫಿನಾನ್ಷಿಯಲಿ. ಸೊ ಹೀಗೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ನಾವು ಸದ್ಯಕ್ಕೆ. ಸೊ ಟು ಬಿ ಕ್ಲಿಯರ್ ಆಗಿ ಹೇಳ್ಬೇಕು ಅಂತಾನೆ, ಫಸ್ಟ್ ಫೇಸ್ ಆಫ್ ದ ಕನ್ಸ್ಟ್ರಕ್ಷನ್ ಏನಿತ್ತು, ಸೈಟ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಸೈಟ್ ಪರ್ಚೇಸ್ ಆಗಿರ್ಬೋದು, ಅದಕ್ಕೆ ಲೋನ್ ಆಗಿರ್ಬೋದು, ಆ ಲೋನ್ ಎಲ್ಲಾನು ನಂದು ಹೆಸರಲ್ಲಿ ಇರೋದು. ಸೊ ಗೋಯಿಂಗ್ ಫಾರ್ವರ್ಡ್ ಯಾವ ತರ ಅಂತಂದ್ರೆ, ಮದ್ವೆ ಆದ್ಮೇಲೆ ಇವಾಗ ಏನೇನ್ ಎಕ್ಸ್ಪೆನ್ಸಸ್ ಬರುತ್ತೆ ಅಲ್ಲ, ಟೈಲ್ಸ್ ಆಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ಇಂಟೀರಿಯರ್ಸ್, ಪ್ರತಿಯೊಂದು ಎಕ್ಸ್ಪೆನ್ಸಸ್ ಅನ್ನು ಲೈಕ್ ಇಬ್ರು ಸೇರಿ ಮ್ಯಾನೇಜ್ ಮಾಡ್ತೀವಿ. ಅದಾದ್ಮೇಲೆ ಲೋನ್ ಏನಿದೆಯಲ್ಲ ಕ್ಲಿಯರೆನ್ಸ್, ಆ ಲೋನ್ ಅಷ್ಟೇ ಇಬ್ರು ಸೇರಿ ಕಟ್ತೀವಿ. ಸೊ ಫಿನಾನ್ಷಿಯಲಿ ಎಸ್, ಐ ಆಮ್ ಸಪೋರ್ಟಿಂಗ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್, ಇಂಟೀರಿಯರ್ಸ್ ಯಾವಾಗ ಮಾಡಿಸ್ತೀರಾ ಇಲ್ವಾ? ಸೊ ಬೇಸಿಕ್ಲಿ ಏನಂತಂದ್ರೆ, ಇವಾಗ ನಾವು ಸಿವಿಲ್ ಕಟ್ಸೋದಕ್ಕೆ ನಮ್ಮ ಹತ್ರ ಏನಿತ್ತು ಬಜೆಟ್ ಅದೆಲ್ಲ ತುಂಬಾನೇ ಎಕ್ಸಾಸ್ಟ್ ಆಯ್ತು. ಸೊ ನಾವು ಅನ್ಕೊಂಡಿದ್ ಬಜೆಟ್ ಗಿಂತ ತುಂಬಾನೇ ಜಾಸ್ತಿ ಆಗಿದೆ ಸಿವಿಲ್ ಕನ್ಸ್ಟ್ರಕ್ಷನ್ಗೆ. ನಾವು ಇನಿಷಿಯಲಿ ಪ್ಲಾನ್ ಮಾಡಿದ್ದು ಈ ಬಜೆಟ್ ಅಲ್ಲೇ ಇಂಟೀರಿಯರ್ಸ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ. ಈ ಬಜೆಟ್ ಅಲ್ಲಿ ಇಂಟೀರಿಯರ್ಸ್ ಅಲ್ಲ, ಸಿವಿಲ್ ಪ್ಲಸ್ ಇಂಟೀರಿಯರ್ಸ್ ಎರಡು ಮುಗಿಯುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಮುಗ್ದಿಲ್ಲ. ಸಿವಿಲ್ ಸ್ವಲ್ಪ ಎಕ್ಸ್ಟೆಂಡ್ ಆಗಿದ್ರಿಂದ ನಾವು ಸ್ವಲ್ಪ ಇಂಟೀರಿಯರ್ಸ್ಗೆ ಇವಾಗ ಕಷ್ಟ ಆಗ್ತಾ ಇದೆ. ಸೊ ಅದಕ್ಕೆ ಇವಾಗ ಒಂದು 3-4 months ಪೋಸ್ಟ್ ಪೋನ್ ಮಾಡಿದೀವಿ. ಸ್ವಲ್ಪ ಅಮೌಂಟ್ ನ ಕೈಯಲ್ಲಿ ಇಟ್ಕೊಂಡು ಆಮೇಲೆ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಇವಾಗ ನಾವು ಒಂದು ಅಮೌಂಟ್ ಇಟ್ಕೊಂಡು ಮಾಡ್ಸೋದು, ಅದಾದ್ಮೇಲೆ ಎಕ್ಸ್ಟ್ರಾ ಖರ್ಚುಗಳೆಲ್ಲ ಹಾಗೆ ಆಗುತ್ತೆ. ಆಲ್ಸೋ ನಮ್ಗೆ at least 2 months ಒಂದು ಬ್ರೀದರ್ ಬೇಕು. ಬಿಕಾಸ್ ಇವಾಗ ಜಸ್ಟ್ ಮದ್ವೆ ಆಗಿದೀವಿ ಗೈಸ್, ಅದಕ್ಕೆ ತುಂಬಾ ಖರ್ಚಾಗಿದೆ. ಸೊ ಯಾ, ಸದ್ಯಕ್ಕೆ ಇಂಟೀರಿಯರ್ಸ್ ಮಾಡಿಸ್ತಾ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು, ಗಿವ್ ಅಟೆನ್ಷನ್ ಫಾರ್ ಸೇಫ್ಟಿ ಫಾರ್ ಬಾಲ್ಕನಿ. ಸೊ ಬಾಲ್ಕನಿಯಲ್ಲಿ ರೇಲಿಂಗ್ ಏನಾದ್ರು ಹಾಕ್ಸಿ ಮಕ್ಕಳುಗಳೆಲ್ಲ ಓಡಾಡ್ತಾರೆ ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಗಳು ಬಂದಿತ್ತು. ಸೊ ಈ ಕ್ವೆಶನ್ಗೆ ಆನ್ಸರ್ ಏನಂದ್ರೆ, ಆಕ್ಚುಲಿ ಫಸ್ಟ್ ಫ್ಲೋರ್ ಬಿಟ್ಟು ಸೆಕೆಂಡ್ ಮತ್ತೆ ಥರ್ಡ್ ಫ್ಲೋರ್ ನೋಡಿದ್ರೆ ಆಬ್ವಿಯಸ್ಲಿ ಮಕ್ಕಳು ಇದಾರೆ ಅಂತ ಸೇಫ್ಟಿಗೆ ಪೂರ್ತಿ ರೇಲಿಂಗ್ಸ್ ಆಗ್ಲಿ, ಪೂರ್ತಿ ಗ್ರಿಲ್ಸ್ ಎಲ್ಲ ಹಾಕಿದೀವಿ. ಸೊ ಫಸ್ಟ್ ಫ್ಲೋರ್ಗೆ ಇನ್ನ ಹಾಕಿಲ್ಲ. ವಿತೌಟ್ ಲೈಕ್ ಇಂಟೀರಿಯರ್ಸ್ ಯಾವಾಗ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ಮಾಡ್ಸೋಣ ಅಂತ. ಬಿಕಾಸ್ ರಿಸ್ಕ್ ಏನಂದ್ರೆ, ಫಸ್ಟ್ ಆಫ್ ಆಲ್ ಸದ್ಯಕ್ಕಂತೂ ಇವಾಗ ಯಾರು ಇಲ್ಲ ಈ ಫ್ಲೋರ್ ಅಲ್ಲಿ. ಅಂಡ್ ನಾವು ಮೂವಿನ್ ಯಾವಾಗ ಹಾಕ್ತಿವಿ ಅವಾಗ ಮಾಡಿದ್ರೆ ಒಂದು ಚೆನ್ನಾಗೂ ಇರುತ್ತೆ, ಸೇಫ್ಟಿಯಾಗೂ ಇರುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಮಾಡಿಸ್ತಿಲ್ಲ. ಅಂದ್ರೆ ಇವಾಗ ಹಾಕ್ಸೋನು ಆಕ್ಚುಲಿ ಸೇಫ್ಟಿ ಆಗಿರುತ್ತೆ, ಬಟ್ ಸದ್ಯಕ್ಕೆ ಇವಾಗ 3 months ಆದ್ಮೇಲೆ ಇಂಟೀರಿಯರ್ಸ್ ಹಾಕ್ತಿವಲ್ಲ, ಅದು ತಕ್ಕನಾಗೆ ಆಮೇಲೆ ನಿಧಾನ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆಬ್ವಿಯಸ್ಲಿ ಮನಿ ಕಮ್ಸ್ ಟು ದ ಪಾರ್ಟ್. ಸೊ ದುಡ್ಡಂತೂ ಲಿಟರಲಿ ಇಟ್ಸ್ ಫ್ಲೋಯಿಂಗ್ ಲೈಕ್ ಅ ವಾಟರ್ ಇವಾಗ. ಸೊ ಅದಕ್ಕೆ ಇವಾಗ ರೇಲಿಂಗ್ಸ್ ನ ಹಾಕಿಲ್ಲ ನಾವು. ಬಜೆಟ್ ಶೇರ್ ಮಾಡಿ. ಸೊ ಬಜೆಟ್ ಬಂದ್ಬಿಟ್ಟು ನಾನು ಅವಾಗಲೇ ಹೇಳ್ದಂಗೆ ಇನ್ನೂ ಎಂಡ್ ಆಗಿಲ್ಲ. ಸೊ ಬಜೆಟ್ ಮೇಲೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀವಿ, ಎಷ್ಟಾಯ್ತು ಕನ್ಸ್ಟ್ರಕ್ಷನ್ಗೆ ಅಂತ ಅಂದ್ಬಿಟ್ಟು ಓವರ್ ಆಲ್ ಬ್ರೇಕಪ್ಸ್ ನ ಕೊಡ್ತೀವಿ. ಸೊ ಅಟ್ ದಿಸ್ ಪಾಯಿಂಟ್ ಏನಾಗಿದೆ ಅಲ್ಲ, ಅದು ಇಟ್ಸ್ ನೆವರ್ ಎಂಡಿಂಗ್. ಸೊ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಮ್ದು ಯಾವಾಗ ಮುಗೀತಲ್ಲ ಆ ಫೇಸ್ ಅಲ್ಲಿ ನಾವು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀವಿ, ಅವಾಗ ನಿಮ್ಗೆ ಕ್ಲಿಯರ್ ಒಂದು ಐಡಿಯಾ ಬರುತ್ತೆ. ಸೊ ಯಾ, ಇವಾಗ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನಿಮ್ದು ಯಾಕೆ ಫಸ್ಟ್ ಫ್ಲೋರ್ ಹೇಗೆ ಡಿಸೈಡ್ ಮಾಡಿದ್ರಿ? ಸೊ ಏನಂದ್ರೆ, ನಮ್ಮ ಮನೇಲಿ ನನ್ನ ಪೇರೆಂಟ್ಸ್ ಹೇಳಿದ್ದು, ದೊಡ್ಡೋರು ಯಾವಾಗ್ಲೂ ಮೇಲಿರ್ಬೇಕು, ಕೆಳಗಡೆ ಚಿಕ್ಕವ್ರು ಇರ್ಬೇಕು, ಅವ್ರ ಆಶೀರ್ವಾದ ಇರುತ್ತೆ, ಏನೋ ಒಂದಿದೆ ಆ ತರ. ಸೊ ಬೇಸಿಕಲಿ ಗೈಸ್, ದೊಡ್ಡವ್ರು ಹೇಳಿರೋ ಪ್ರಕಾರ ಇವಾಗ ಅಕ್ಕ ತಂಗಿದಿರು, ಅಣ್ಣ ತಮ್ಮದಿರು ಏನಾದ್ರು ಇತ್ತು ಅಂತಂದ್ರೆ ಚಿಕ್ಕವರು ಕೆಳಗಡೆ ಫಸ್ಟ್ ಫ್ಲೋರ್, ಅದಾದ್ಮೇಲೆ ಸೆಕೆಂಡ್ ಫ್ಲೋರ್ ಮೊದಲನೇ ಅವರು ಫಸ್ಟ್. ಈ ತರ ಇವಾಗ 3 ಜನ ಅಕ್ಕ ತಂಗಿದಿರಲ್ವಾ, ಅದಕ್ಕೆ ಆ ತರ ನಾವು ಚೂಸ್ ಮಾಡ್ಕೊಂಡಿದೀವಿ. ಅಂಡ್ ಆಬ್ವಿಯಸ್ಲಿ ಇಟ್ ಮೇಕ್ ಸೆನ್ಸ್ ಅಲ್ವಾ, ಇವಾಗ ಕೆಳಗಡೆ ದೊಡ್ಡವರು ಇರ್ತಾರೆ, ಅವ್ರ ಮೇಲ್ಗಡೆ ಚಿಕ್ಕವರು ಓಡಾಡಬಾರ್ದು. ಇದೊಂದು ಜಸ್ಟ್ ನಮ್ಮ ಹಿಂದೂ ಟ್ರೆಡಿಷನ್ ಅಥವಾ ರಿಚುವಲ್ಸ್ ಅಂತ ಅನ್ಬೋದು. ಸೊ ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಸೊ ದೊಡ್ಡವ್ರು ಏನ್ ಹೇಳಿದಾರೋ ಅಡ್ವೈಸ್ ಅದನ್ನ ನಾವು ತಗೊಂಡಿದೀವಿ. ಸೊ ಅದಕ್ಕೆ ನಾವು ಫಸ್ಟ್ ಫ್ಲೋರ್, ಅದಾದ್ಮೇಲೆ ಲಚ್ಚು ಸೆಕೆಂಡ್ ಫ್ಲೋರ್, ಅಂಡ್ ಸುಪ್ರಿಯ ಅವರು ಥರ್ಡ್ ಫ್ಲೋರ್ ತಗೊಂಡಿದ್ದಾರೆ. ಸೊ ದೊಡ್ಡವ್ರು ಯಾವ ತರ ಹೇಳಿದಾರೋ ಅದನ್ನ ನಾವು ಚೂಸ್ ಮಾಡ್ಕೊಂಡಿದೀವಿ, ಅಷ್ಟೇ ಫಾಲೋ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಇಲ್ಲ ನಂದು ಅವ್ರ ಭುಜ ಬಕ್ಕೊಂಡು ಯಾಕೆ ನಡೀತಾರೆ, ಯಾಕೆ ಬಕ್ಕೊಂಡು ನಡೀತೀಯಾ? ಈ ಭುಜದ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್. ಪಾಪ ನಂದುಗೆ ಆಫೀಸ್ ಹೋಗ್ತಾಳೆ, ಕೆಲಸ ಮಾಡ್ತಾಳೆ, ಅದಾದ್ಮೇಲೆ ಇಲ್ಲಿ ಸೈಟ್ ರೆಸ್ಪಾನ್ಸಿಬಿಲಿಟಿ, ದೊಡ್ಡ ಕಮಿಟ್ಮೆಂಟ್. ಆಬ್ವಿಯಸ್ಲಿ ಭುಜ ಬಗ್ದೆ ಇನ್ನೇನಾಗುತ್ತೆ ಗೈಸ್.
ಸೊ ಜಸ್ಟ್ ಫಾರ್ ಫನ್ ಆತರ ಏನಿಲ್ಲ. ಸ್ಟ್ರೇಟ್ ಆಗಿರ್ತೀನಿ. ಇವ್ರು ಸ್ವಲ್ಪ ನಡೆಯೋದು ಅದು ಸ್ವಲ್ಪ ಹ್ಯಾಬಿಟ್ ಆತರ ಆಗಿದೆ ಅಷ್ಟೇ, ಅದನ್ನ ಬಿಟ್ರೆ ಆತರಲ್ಲಿ ಏನಿಲ್ಲ. ಸೊ ಯಾ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ಗೆ ಗ್ರಿಲ್ ಬರುತ್ತಾ? ಓಕೆ, ಇದು ವಿಂಡೋ ಓಪನ್ ವಿಂಡೋ ಇದೆಯಲ್ಲ, ಬೇ ವಿಂಡೋ. ಸೊ ಬೇಸಿಕಲಿ ಅಂದ್ರೆ ಸೇಫ್ಟಿ ಪರ್ಪಸ್ಗೆ ನಾವು ಹಾಕ್ಸ್ಕೊಬಹುದು. ಇವಾಗ ನಾವು ಫ್ರೆಂಚ್ ವಿಂಡೋ ಹಾಕ್ಸಿದೀವಲ್ಲ, ಏನಾಗುತ್ತೆ ಈ ಮಾಮೂಲಿ ವಿಸಿಬಲ್ ಗ್ರಿಲ್ ಇದೆಯಲ್ಲ, ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ, ಆತ ಬ್ಲಾಕ್ ಕಲರ್ ಗ್ರಿಲ್ ಹಾಕೊಂಡ್ರೆ ಫ್ರೆಂಚ್ ವಿಂಡೋದು ಲುಕ್ ಹೊಟ್ಟೋಗ್ಬಿಡುತ್ತೆ. ಹೌದು. ಸೊ ಇನ್ವಿಸಿಬಲ್ ಗ್ರಿಲ್ ಅಂತ ಬರುತ್ತೆ. ಸೊ ಇನ್ವಿಸಿಬಲ್ ಗ್ರಿಲ್ ನ ಹಾಕ್ಸ್ಕೊಬಹುದು ಸೇಫ್ಟಿಗೆ. ಅಗೇನ್ ಇಟ್ಸ್ ಇಂಡಿವಿಜುವಲ್ಸ್ ಚಾಯ್ಸ್. ಸದ್ಯಕ್ಕೆ ನಾವು ಹಾಕ್ಸ್ತಾ ಇಲ್ಲ. ಅದು ಪ್ರಾಬ್ಲಿ ನಾವು ಲೇಟರ್ ಪಾರ್ಟ್ ಆಫ್ ದ ಲೈಕ್ ಏನೇನು ಇಂಟೀರಿಯರ್ಸ್ ಬಾಕಿ ಇದೆಯಲ್ಲ, ಸೊ ಆ ಟೈಮಲ್ಲಿ ನಾವು ಯೋಚನೆ ಮಾಡ್ತೀವಿ ಅದ್ರ ಬಗ್ಗೆ. ಸೊ ನಿಮ್ ಲವ್ ಸ್ಟೋರಿ ಬಗ್ಗೆ ಹೇಳಿ. ಒಂದಲ್ಲ ಎರಡಲ್ಲ ಗೈಸ್, ಎಷ್ಟು ಕಮೆಂಟ್ಸ್ ಬಂದಿದೆ ಅಂತಂದ್ರೆ, ಎಷ್ಟು ಲವ್ ಸ್ಟೋರಿ ಇದೆ ಅಂತ ಹೇಳಿ, ಎಷ್ಟು ಲವ್ ಸ್ಟೋರಿ ಅಲ್ಲ, ಎಷ್ಟು ಕಮೆಂಟ್ಸ್ ಬಂದಿದೆ ಅಂತಂದ್ರೆ ನಿಮ್ ಲವ್ ಸ್ಟೋರಿ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು. ಸೊ ಈ ಕ್ವಶನ್ಗೆ ನಾವು ಸಪರೇಟ್ ಬ್ಲಾಗ್ ಅಲ್ಲೇನೆ ಆನ್ಸರ್ ಮಾಡ್ತೀವಿ, ಯಾಕಂದ್ರೆ ಇದು ಡೆಡಿಕೇಟೆಡ್ ಟು ಹೌಸ್ ಅಲ್ವಾ. ಸೊ ಮನೆ ಬಗ್ಗೆ ಏನಾದ್ರು ಕ್ವಶನ್ಸ್ ಇತ್ತು ಅಂತಂದ್ರೆ ಅದಕ್ಕೆ ಆನ್ಸರ್ ಮಾಡ್ತೀವಿ. ನಮ್ ಲವ್ ಸ್ಟೋರಿ ಹೇಳೋದಕ್ಕೆ ತುಂಬಾನೇ ಜಾಸ್ತಿ ಇದೆ, ಸೊ ಅದಕ್ಕೋಸ್ಕರ ಅದನ್ನ ಸಪರೇಟ್ ಆಗಿ ಮಾಡ್ತೀವಿ. ಯಾಕಂದ್ರೆ ಈ ಬ್ಲಾಗ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿದ್ರೆ ಲೆಂತ್ ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಸಪರೇಟ್ ಆಗಿ ಮಾತಾಡೋಣ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಹೌ ಕಾಸ್ಟ್ ಇಸ್ ಡಿವೈಡೆಡ್ ಸೈಟ್ ಇದೈತಲ್ಲ? ಕಾಸ್ಟ್, ಸೈಟ್ ಮತ್ತೆ ಕನ್ಸ್ಟ್ರಕ್ಷನ್ ಬಿಟ್ವೀನ್ 3 ಫ್ಯಾಮಿಲಿ. ಸೊ ಅವಾಗಲೇ ಹೇಳ್ದಂಗೆನೆ, ಸೊ ಏನೇ ಇದ್ರು ಸಿವಿಲ್ ಪಾರ್ಟ್, ಸೈಟ್ ಪಾರ್ಟ್, ಎವ್ರಿಥಿಂಗ್ ಈಸ್ ಈಕ್ವಲಿ ಡಿವೈಡೆಡ್ ಬೈ 3 ಫ್ಯಾಮಿಲೀಸ್. ನಮ್ದೇ ವಾಟ್ಸ್ಆಪ್ ಗ್ರೂಪ್ ಇದೆ, ನಾವು ಒಂದು ಬುಕ್ ಮೇಂಟೈನ್ ಮಾಡಿದ್ವಿ ಲೆಡ್ಜರ್ ನ. ಸೊ ಎವ್ರಿ ಟೈಮ್ ಯಾರೇ ಪೇಮೆಂಟ್ ಮಾಡಲಿ, ಇವನ್ ಇಫ್ ಇಟ್ ಇಸ್ 10 rupees ಆರ್ ಇಫ್ ಇಟ್ ಇಸ್ 50,000 rupees, ಇಲ್ಲಿ ಎಷ್ಟು ಅಮೌಂಟ್ ಹಾಕ್ತಿದ್ದೀರಾ ಮ್ಯಾಟರ್ ಆಗಲ್ಲ, ಬಟ್ ಇವನ್ ಸ್ಮಾಲ್ ಪೇಮೆಂಟ್ ಆಲ್ಸೋ ಆ ಗ್ರೂಪ್ ಅಲ್ಲಿ ಶೇರ್ ಆಗುತ್ತೆ. ಜೊತೆಗೆ ನಾವೇ ಒಂದು ಸಪರೇಟ್ ಒಂದು ಬುಕ್ ಮೇಂಟೈನ್ ಮಾಡ್ತಾ ಇದೀವಿ. ಸೊ ಆ ಬುಕ್ ಅಲ್ಲಿ ಈಕ್ವಲ್ ಸ್ಪ್ಲಿಟ್ ಆಗುತ್ತೆ. ಅಂಡ್ ಎಂಡ್ ಆಫ್ ದ ಡೇ ಅದನ್ನೆಲ್ಲನೂ ಯಾರ್ಯಾರು ಎಷ್ಟು ಪೇಮೆಂಟ್ ಮಾಡಿದ್ದಾರೆ, ಎಷ್ಟು ಕ್ಲಿಯರ್ ಮಾಡಬೇಕು ಅದೆಲ್ಲ ನಾರ್ಮಲೈಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ, ನಮ್ಮನ್ನ ಗೃಹ ಪ್ರವೇಶಕ್ಕೆ ಕರೀತೀರಾ? ಸೊ ಇದು ನಮಗೆ ಖುಷಿ ಕೊಡುವಂತ ಭಾಗ್ಯ. ಆಬ್ವಿಯಸ್ಲಿ ನಮ್ಗೆ ನಿಮ್ಮನ್ನೆಲ್ಲ ಕರಿಬೇಕು ಅಂತ ತುಂಬಾನೇ ಇಷ್ಟ, ಆಸೆ ಇದೆ. ಲೈಕ್ ಆ ಲೆವೆಲ್ಗೆ ಏನಾದ್ರು ನಾವೇನೋ ಗೃಹ ಪ್ರವೇಶ ಮಾಡಿದ್ರೆ ಡೆಫಿನೆಟ್ಲಿ ಕರಿತೀವಿ ಗೈಸ್. ಯಾಕಂದ್ರೆ ನಮಗೆ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ನೀವು ಏನ್ ಸಪೋರ್ಟ್ ಮಾಡ್ತಾ ಇದೀರಲ್ಲ, ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮಗೆ ಗೊತ್ತಿರೋರು ಇಷ್ಟು ಸಪೋರ್ಟ್ ಮಾಡಲ್ಲ. ಯಾರೋ ಒಬ್ರು ನಮ್ಮ ಲೈಫ್ ನಾವೇನೋ ಅಚೀವ್ ಮಾಡ್ತಾ ಇದೀವಿ, ಅದನ್ನ ತಗೊಂಬಂದು ನಾವು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತಾ ಇದೀವಿ. ಆ ವಿಡಿಯೋಗೆ ನೀವು ಇಷ್ಟೊಂದು ಲಕ್ಷಾಂತರ ಜನ ನೋಡಿ ಸಪೋರ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ಆಬ್ವಿಯಸ್ಲಿ ನೀವು ನಮ್ಮ ಫ್ಯಾಮಿಲಿ ತರನೇ. ಬಟ್ ಅನ್ಫಾರ್ಚುನೇಟ್ಲಿ ಏನಂತಂದ್ರೆ ತುಂಬಾನೇ ದೇರ್ ಲೈಕ್ ಸೆವೆರಲ್ ಫ್ಯಾಕ್ಟರ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಲೈಕ್ ನಾವು ಇವಾಗ ಕಟ್ಟಿಸ್ತಾ ಇರೋ ಲೈಕ್ ಮನಿ ಇನ್ವಾಲ್ವ್ ಆಗಿದೆ, ಫ್ಯಾಮಿಲೀಸ್ ಇನ್ವಾಲ್ವ್ ಆಗಿದೆ, ಲೈಕ್ ರಿಲೇಟಿವ್ಸ್ ಗಳೆಲ್ಲ ಇನ್ವಾಲ್ವ್ ಆಗಿರ್ತಾರೆ. ಎಲ್ಲಾನು ಕರಿಬೇಕು, ಎಲ್ಲಾನು ಮ್ಯಾನೇಜ್ ಮಾಡಬೇಕು. ಸೊ ಪ್ರತಿಯೊಂದು ದೇರ್ ಲೈಕ್ ಸೆವೆರಲ್ ಫ್ಯಾಕ್ಟರ್ಸ್. ಸೊ ಅದನ್ನ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ ಇನ್ ಕೇಸ್ ದೇವ್ರೇನಾದ್ರು ಆ ಶಕ್ತಿ ಕೊಟ್ಟು ನಿಮ್ಮನ್ನೆಲ್ಲಾರು ಕರ್ದು ನಾವು ಗೃಹ ಪ್ರವೇಶ ಮಾಡಿಸ್ಕೊಳ್ಳುವಂತ ಭಾಗ್ಯ ಸಿಕ್ಕರೆ ಡೆಫಿನೆಟ್ಲಿ ನಮ್ಗಿಂತ ಖುಷಿ ಪಡೋರು ಇನ್ನೊಬ್ರಿಲ್ಲ. ಸೊ ಯೂಟ್ಯೂಬ್ ದುಡ್ಡಲ್ಲಿ ಕಟ್ಸಿರೋದಾ? ತುಂಬಾ ಜನ ಈ ಕ್ವಶನ್ ಕೇಳಿದ್ದಾರೆ. ಏನು ನಾವು ಸುಮ್ಮನೆ ವಿಡಿಯೋ ನೋಡ್ಕೊಂಡಿದೀವಿ, ಇವರು ವಿಡಿಯೋಸ್ಗಳೆಲ್ಲ ಮಾಡ್ಕೊಂಡು ವ್ಲಾಗ್ಸ್ಗಳೆಲ್ಲ ಮಾಡ್ಕೊಂಡು ಮನೆ ಮೇಲೆ ಮನೆ ಕಟ್ಸ್ಕೊಂಡು ಹೋಗ್ತಾ ಇದಾರೆ ಅಂತಂದ್ಬಿಟ್ಟು ಹೇಳ್ತಾ ಇದೀರಾ. ಟು ಬಿ ಆನೆಸ್ಟ್ ಹೇಳ್ತಾ ಇದೀನಿ, ಫಸ್ಟ್ ಫ್ಲೋರ್ ಬಗ್ಗೆ ಅಟ್ಲೀಸ್ಟ್ ನಾವ್ ಹೇಳಿದ್ರೆ ಇಲ್ಲ, ಯೂಟ್ಯೂಬ್ ದುಡ್ಡಿಂದ ಈ ಮನೇನ ಕನ್ಸ್ಟ್ರಕ್ಟ್ ಮಾಡಿಲ್ಲ. ಬಿಕಾಸ್ ನಾನು ಮೋನ ರೀಸೆಂಟ್ ಅದೇ ಮದ್ವೆ ಟೈಮ್ ಇಂದ ಓಪನ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವು ರೀಸೆಂಟ್ ಆಗಿ ಇಬ್ರು ಜೊತೆಗೆ ವ್ಲಾಗ್ಸ್ ಗಳನ್ನ ಸ್ಟಾರ್ಟ್ ಮಾಡಿದ್ದು. ಮುಂಚೆ ನಂದು ಮೋಟೋ ವ್ಲಾಗಿಂಗ್ ಏನ್ ಮಾಡ್ತಿದ್ದೆ ಅಲ್ಲ, ನಾನು ಅರ್ನ್ ಮಾಡ್ತಿದ್ದಕ್ಕಿಂತ ಜಾಸ್ತಿ ನಾನು ಸ್ಪೆಂಡ್ ಮಾಡಿದೀನಿ. ಸೊ ಒನ್ ಆಫ್ ದ ರೀಸನ್ ನಂದು ನನ್ಗೆ ಯಾಕೆ ಮೋಟೋ ವ್ಲಾಗ್ ಮಾಡ್ಬೇಡ, ಲೈಕ್ ತುಂಬಾನೇ ಸ್ಪೆಂಡ್ ಮಾಡ್ತಿದ್ಯಾ, ಖರ್ಚು ಮಾಡ್ತಿದ್ಯಾ ಅಂತ ಬೈತಿದ್ದು. ಅದಕ್ಕೆ ಅಷ್ಟೊಂದು ಬರ್ತಿರ್ಲಿಲ್ಲ ಗೈಸ್ ಯೂಟ್ಯೂಬ್ ಅಲ್ಲಿ. ಐ ವಿಲ್ ಬಿ ವೆರಿ ಹಾನೆಸ್ಟ್. ಬೇಕಾದ್ರೆ ನಾನು ನಿಮ್ಗೆ ಸ್ಕ್ರೀನ್ ಶಾಟ್ಗಳು ತೋರಿಸ್ತೀನಿ ಯಾವ್ದಾದ್ರು ಬ್ಲಾಗ್ ಅಲ್ಲಿ. 2-3 ನಾನು ಹೇಳ್ತಿಲ್ವಾ, ನಂದು ಯೂಟ್ಯೂಬ್ ಅಲ್ಲಿ ಏನೇನ್ ಬರ್ತಿತ್ತಲ್ಲ ಅಮೌಂಟ್, ಅದೆಲ್ಲಾನು ಅದಕ್ಕಿಂತ ಜಾಸ್ತಿ ನಾನು ಸ್ಪೆಂಡ್ ಮಾಡ್ತಾ ಇದ್ದೆ. ನಾನು ಸುತ್ತಾಡಕ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಪೆಟ್ರೋಲ್ ಎಕ್ಸ್ಪೆನ್ಸ್, ನನ್ನ ಬೈಕ್ ಮೇಂಟೆನೆನ್ಸ್, ಸೂಪರ್ ಬೈಕ್ ಮೇಂಟೆನೆನ್ಸ್ ಪ್ರತಿಯೊಂದಕ್ಕೂ ಆಗ್ತಿತ್ತು. ನಾವು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು. ಅಫ್ಕೋರ್ಸ್ ಇವಾಗ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ವ್ಯೂಸ್ ಬರ್ತಾ ಇದೆ, ಆಡ್ಸ್ ಬರ್ತಾ ಇದೆ, ಪ್ರಮೋಷನ್ಸ್ ಬರ್ತಾ ಇದೆ, ಪ್ರತಿಯೊಂದು ಬರ್ತಾ ಇದೆ. ಬಟ್ ಈ ಮನೆಗೆ ಯಾವುದೇ ತರ ಆ ಯೂಟ್ಯೂಬ್ ಇಂದ ಬಂದಂತಹ ಅಮೌಂಟ್ ನಾವು ಯೂಸ್ ಮಾಡಿಲ್ಲ. ಕಷ್ಟಪಟ್ಟು ದುಡ್ದಿರೋ ಅಮೌಂಟ್, ನಮ್ಮ ಸ್ಯಾಲರಿನಲ್ಲಿ ಮ್ಯಾನೇಜ್ ಮಾಡಿರುವಂತ ಅಮೌಂಟ್, ಜೊತೆಗೆ ಲೋನ್ ಅಲ್ಲಿ ತಗೊಂಡಿರೋ ಅಮೌಂಟ್, ತುಂಬಾ ದೊಡ್ಡ ಲೋನ್ ಇದೆ. ಸೊ ಆ ಲೋನ್ ಅಲ್ಲಿ ನಾವು ಇದನ್ನೆಲ್ಲಾನು ಕ್ಲಿಯರ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, ನಿಮ್ಮ ಮನೆಯಲ್ಲಿ ಮದುವೆ ಮುಂಚೆನೆ ಜೊತೆ ಕಟ್ಟಿಸ್ತೀವಿ ಅಂದಾಗ ಹೆಂಗಿತ್ತು ರಿಯಾಕ್ಷನ್? ಸೊ ಫ್ಯಾಮಿಲಿ ರಿಯಾಕ್ಷನ್ ಯಾವ ತರ ಇತ್ತು ಜೊತೆಗೆ? ಆಕ್ಚುಲಿ ನಮ್ಮ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರ್ಲಿಲ್ಲ. ಬಿಕಾಸ್ ಹಾನೆಸ್ಟ್ಲಿ ನಾನು ಹೇಳ್ಬೇಕು ಅಂದ್ರೆ ಮದ್ವೆ ಫಿಕ್ಸ್ ಆದ್ಮೇಲೆ ಇತ್ತು ಕ್ವೆಶನ್ಸ್ ಇತ್ತು ನನ್ನ ಪೇರೆಂಟ್ಸ್ಗೆ. ಲೈಕ್ ಅವ್ರು ಎಕ್ಸೆಪ್ಟ್ ಮಾಡ್ತಾರ. ಇವಾಗ ಅಂಕಲ್ ಒಬ್ವಿಯಸ್ಲಿ ಅವ್ರ ಪೇರೆಂಟ್ಸ್ಗೆ ಇರೋದು ಒಬ್ಬನೇ ಮಗ. ಸೊ ಅವರು ಮೇ ಬಿ ಸೆಪರೇಟ್ ಆಗಿ ಮನೆ ಕನ್ಸ್ಟ್ರಕ್ಟ್ ಮಾಡೋ ಪ್ಲಾನ್ ಇರ್ಬೋದು, ಇಲ್ಲ ಅಂದ್ರೆ ಹೇಗೆ ಒಟ್ಟಿಗೆ ಒಂದೊಂದು ಪ್ಲಾನ್ಸ್ ಗಳಿರುತ್ತೆ ಗೈಸ್. ಸೊ ಅವ್ರ ಮನೆ ಪಾಯಿಂಟ್ ಆಫ್ ವ್ಯೂ ಯಾವ ತರ ಅಂತ ಹೇಳ್ತೀನಿ. ಸೊ ಇವಾಗ ಆಬ್ವಿಯಸ್ಲಿ ಯಾವ್ದೇ ಮನೆಯಲ್ಲಿ ಆಗ್ಲಿ ಒಂದು ಹುಡುಗಿನ ಇವಾಗ ಕೊಡ್ತಾ ಇದೀವಿ ಬೇರೆಯವ್ರ ಮನೆಗೆ ಅಂತಂದ್ರೆ ನಮ್ಮ ಮಗಳನ್ನ ಯಾವ ತರ ಚೆನ್ನಾಗಿ ನೋಡ್ಕೊಳ್ತಾರೆ, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಇದು 1 ಲಕ್ಷ 2 ಲಕ್ಷ ಕಮಿಟ್ಮೆಂಟ್ ಅಲ್ಲ.
ಕೋಟಿಗಟ್ಟಲೆ ಕಮಿಟ್ಮೆಂಟ್. ಸೊ ಈ ತರ ಕೋಟಿಗಟ್ಟಲೆ ಕಮಿಟ್ಮೆಂಟ್ ನನ್ನ ಮಗಳು ತಗೊಂಡಾಗ ಬರೋ ಅಳಿಯ ಯಾವ ತರ ಮ್ಯಾನೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರ ಅನ್ನೋ ಕ್ವಶನ್ಸ್ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಟಾಪಿಕ್ಸ್ ಎಲ್ಲಾನು ಡಿಸ್ಕಷನ್ ಎಲ್ಲಾನು ಆಯ್ತು. ಅದಾದ್ಮೇಲೆ ನಾನು ಹೇಳಿದ್ದೆ ಲೈಕ್ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಬಿಡಿ. ಯಾಕಂದ್ರೆ ಎಂಡ್ ಆಫ್ ದ ಡೇ ಇದು ನಂದು ಮನೆ ಅಲ್ಲ, ನನ್ನೊಬ್ಬನ ಮನೆ ಅಲ್ಲ, ಇಬ್ರು ಮನೆ, ನಾವಿಬ್ರು ಸಂಸಾರ ಮಾಡುವಂತ ಮನೆ. ಸೊ ಆಬ್ವಿಯಸ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಲೇಬೇಕು. ಸೊ ಅವ್ರ ಮನೇಲೂ ಒಪ್ಕೊಂಡು ಖುಷಿ ಪಟ್ರು. ಆಕ್ಚುಲಿ ನಾವು ಈ ತರ ಹೇಳಿದಾಗ ಇಲ್ಲ ನಾವಿಬ್ರು ಸೇರಿ ಕಟ್ಟಿಸ್ತೀವಿ, ಏನು ತೊಂದರೆ ಇಲ್ಲ ಅಂತ ಅಂದಾಗ ಅವರು ಖುಷಿ ಪಟ್ರು. ನಮ್ಮನೆಯಲ್ಲೂ ಹೇಳಿದ್ವಿ ಈ ತರ ಒಂದು ಇಬ್ರು ಸೇರಿ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ವಿ, ಏನಿದು ಪ್ಲಾನ್ ಆಗಿದೆ, ಅದಕ್ಕೆ ಇಬ್ರು ಕಾಂಟ್ರಿಬ್ಯೂಷನ್ ಹೋಗುತ್ತೆ ಅಂತ ಹೇಳಿದ್ವಿ. ಸೊ ಎರಡು ಮನೆಯಲ್ಲೂ ಈಗ ಏನಾದ್ರೂ ಮೋನ ತಗೋತಿದ್ರೆ ಆಬ್ವಿಯಸ್ಲಿ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಫ್ಯೂಚರ್ ಅಲ್ಲಿ. ಸೊ ಇಟ್ ಇಸ್ ಅದರ್ ವೈ, ಇವಾಗ ಅದರ್ ವೇ, ಲೈಕ್ ನಾನ್ ಮಾಡ್ತಾ ಇದ್ದೀನಿ, ಅವ್ರ ಇನಿಷಿಯೇಟಿವ್ ಆ ಕಡೆಯಿಂದ ಬಂದಿದೆ. ಸೊ ಇವಾಗ ಒಟ್ಟಿಗೆ ಮಾಡ್ತಾ ಇದೀವಿ. ಎಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, ವಾಸ್ತು ಕನ್ಸ್ಟ್ರಕ್ಟ್ ಮಾಡಿದ್ರಾ? ಗೆಸ್ಟ್ ಬೆಡ್ರೂಮ್ ಪೂಜಾ ರೂಮ್ಗೆ ಅಟ್ಯಾಚ್ ಆಗಿದ್ಯಾ? ಪೂಜಾ ರೂಮ್ ಮೇಲ್ಗಡೆ ವರ್ಗೂ ಟಚ್ ಆಗಿದ್ಯಾ ಅಂತ ಹೇಳಿದೆ. ಯಾಕಂದ್ರೆ ಪ್ರೀವಿಯಸ್ ಲಾಗ್ ಅಲ್ಲಿ ನಂದು ಹೇಳಿದ್ಲು, ನಂದು ದೇವ್ರ ಮನೆ ಫುಲ್ ಹೈಟ್ 11 ಫೀಟ್ ಎತ್ಸಿದೀವಿ ಅಂತ ಅಂದ್ಬಿಟ್ಟು. ಸೊ ಬೇಸಿಕ್ಲಿ ವಾಸ್ತು ಪ್ರಕಾರ ಯೋಚನೆ ಮಾಡೋದಾದ್ರೆ ನಮ್ಮ ಇಲ್ಲ, ಆಕ್ಚುಲಿ ನಾನು ಹೇಳ್ತೀನಿ, ಇದಕ್ಕೆ ನಾನು ಎಕ್ಸಾಕ್ಟ್ ಆಗಿ ಆನ್ಸರ್ ಮಾಡ್ತೀನಿ. ಸೊ ದೇರ್ ಮನೆ ಇದೆಯಲ್ಲ, ನಾನು ಆಕ್ಚುಲಿ 11 ಫೀಟ್ ಹೇಳ್ಬಿಟ್ಟೆ, ಬಟ್ ಇಟ್ ಇಸ್ ಅರೌಂಡ್ 10.5 ಫೀಟ್ ಏನು ಗ್ಯಾಪ್ ಇದೆ. ಇಷ್ಟು ಗ್ಯಾಪ್ ಕೊಟ್ಟಿದೀವಿ, ಅರ್ಧ ಫೀಟ್ ಅಷ್ಟು ಗ್ಯಾಪ್ ಕೊಟ್ಟಿದ್ದೀವಿ ಅದನ್ನ. ಅದಾದ್ಮೇಲೆ ನೀವ್ ಹೇಳಿದ್ದು ಪಾಯಿಂಟ್ ಆಕ್ಚುಲಿ ವ್ಯಾಲಿಡ್. ಯಾಕಂದ್ರೆ ನಮ್ ದೇವ್ರ ಮನೆ ಇದೆಯಲ್ಲ, ದೇವ್ರ ಮನೆ ಬ್ಯಾಕ್ ಸೈಡ್ ಅಲ್ಲಿ ಗೆಸ್ಟ್ ರೂಮ್ ಬರುತ್ತೆ, ಗೆಸ್ಟ್ ರೂಮ್ ವಾಶ್ರೂಮ್ ಬರುತ್ತೆ. ಬಟ್ ನೀವು ಇಲ್ಲಿ ಹಾಲ್ ಅಲ್ಲಿ ನೋಡ್ಬೋದು, ದೇವ್ರ ಮನೆ ಪಕ್ಕನೆ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟಿದೀವಿ. ಗ್ಯಾಪ್ ಎಂತ ಕೊಟ್ಟಿರೋದು ಅಂತಂದ್ರೆ ಆ ವಾಶ್ರೂಮ್ಗೂ ಇದಕ್ಕೂ ಕನೆಕ್ಷನ್ ಇರಬಾರ್ದು. ಈ ಕಡೆ ಗ್ಯಾಪ್ ಕೊಟ್ಬಿಟ್ಟು ಈ ಕಡೆ ಏನಾದ್ರು ಇಂಟೀರಿಯರ್ಸ್ ಮಾಡೋಣ ಅಂತ ಬಿಟ್ಬಿಟ್ಟಿದೀವಿ ಆ ಜಾಗನ. ಸೊ ಎಸ್, ವಾಸ್ತು ಪ್ರಕಾರ ಕರೆಕ್ಟ್ ಆಗಿದೆ. ನಾವು ಟಚ್ ಮಾಡಿಲ್ಲ, ವಾಶ್ರೂಮ್ಗೂ ಟಚ್ ಮಾಡಿಲ್ಲ, ಮೇಲ್ಗಡೆಗೂ ಟಚ್ ಮಾಡಿಲ್ಲ, ಸೀಲಿಂಗ್ಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಮನೆ ಹೊರಗಡೆ ಟ್ರಾನ್ಸ್ಫಾರ್ಮರ್ ಇದೆ ಪರವಾಗಿಲ್ವಾ? ಎಸ್, ಇದು ನಮ್ ರೋಡ್ ಬಂದ್ಬಿಟ್ಟು ನಮ್ ಸೈಟ್ ಇರೋದು ಕಾರ್ನರ್ ಸೈಟ್ ಬಂದು. ಸೊ ಡೆಡ್ ಎಂಡ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ. ಸೊ ಆಬ್ವಿಯಸ್ಲಿ ಅದನ್ನ ಮೂವ್ ಮಾಡಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಅದ್ರ ಪ್ರಕಾರನೇ ಇಂಟೀರಿಯರ್ ಒಳಗಡೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಹೊರಗಡೆ ಏನ್ ಮಾಡಿದೀವಿ ನಾವು, ಕಾಂಪೌಂಡ್ ನ ಆಕ್ಚುಲಿ ನಮ್ ಕಿಡ್ಸ್ ರೂಮ್ ಇದು ವಿಂಡೋಸ್ ಇದೆಯಲ್ಲ, ಆ ಕಾರ್ನರ್ ಅಲ್ಲಿ ಹೋಗ್ಬೇಕಿತ್ತು, ಲೈಕ್ ದ ಅದರ್ ಕಾರ್ನರ್. ಬಟ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಇರೋದ್ ಕಾರಣದಿಂದಾನೇ ನಾವು ಈ ಕಡೆ ಮೂವ್ ಮಾಡಿದೀವಿ. ಟ್ರಾನ್ಸ್ಫಾರ್ಮರ್ ಗೆ ಯಾವುದೇ ತರ ಫೇಸಿಂಗ್ ಇಲ್ಲ, ವಿಂಡೋ ಫೇಸಿಂಗ್ ಅದು ಯಾವ್ದು ಇಲ್ಲ. ಸೆಕೆಂಡ್ ಫ್ಲೋರ್ ಅಲ್ಲೂ ಫೇಸಿಂಗ್ ಇಲ್ಲ, ಥರ್ಡ್ ಫ್ಲೋರ್ ಅಲ್ಲಿ ಓಪನ್ ಇದೆ. ಯಾಕಂದ್ರೆ ಟ್ರಾನ್ಸ್ಫಾರ್ಮರ್ ಗಿಂತ ಹೈಟ್ ಬರುತ್ತೆ ಥರ್ಡ್ ಫ್ಲೋರ್. ಸೊ ಅಲ್ಲಿ ಆ ಕಾರ್ನರ್ ಆಕ್ಸೆಸಬಲ್ ಆಪ್ಷನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಫಸ್ಟ್ ಫ್ಲೋರ್ಗೆ ಸೆಕೆಂಡ್ ಫ್ಲೋರ್ಗೆ ಸೇಫ್ಟಿ ವೈಸ್ ಗೆ ನಾವು ಅದನ್ನ ಬ್ಲಾಕ್ ಮಾಡ್ಬಿಟ್ಟು ಬೇ ವಿಂಡೋನ ಈ ಕಡೆ ಮೂವ್ ಮಾಡ್ಕೊಂಡಿದೀವಿ. ಅಂಡ್ ಟ್ರಾನ್ಸ್ಫಾರ್ಮರ್ ನ ಕಾಂಪೌಂಡ್ ಇಂದ ಆಚೆನೆ ಬಿಟ್ಕೊಂಡಿದೀವಿ. ಸೊ ಸೇಫ್ಟಿ ವೈಸ್ ನೋ ಪ್ರಾಬ್ಲಮ್. ಓಕೆ, ಸೊ ಬೇಸಿಕ್ಲಿ ಏನೇನು ಸ್ವಲ್ಪ ರಿಪೀಟೆಡ್ ಕಮೆಂಟ್ಸ್ ಇತ್ತು, ಟಾಪ್ ಕಮೆಂಟ್ಸ್, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಕ್ವಶನ್ಗೆ ಆನ್ಸರ್ ಮಾಡಿದೀವಿ. ಇವಾಗ ಒಂದು ಮೇನ್ ಕ್ವಶನ್, ಲಾಸ್ಟ್ ಕ್ವಶನ್ ಈ Q&A ಇದು. ಎಸ್, ಸೊ ಲಾಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಗೃಹ ಪ್ರವೇಶ ಯಾವಾಗ? ಸೊ ಮೆಜಾರಿಟಿ ಆಫ್ ದ ಕಮೆಂಟ್ಸ್ ಅಲ್ಲಿ ಬಂದಿದ್ದೇನೆ ಗೃಹ ಪ್ರವೇಶ ಯಾವಾಗ ಅಂತ ಅಂದ್ಬಿಟ್ಟು. ಸೊ ನಾವು ಇವಾಗ ಸದ್ಯಕ್ಕೆ ಗೃಹ ಪ್ರವೇಶ ಮಾಡ್ತಾ ಇಲ್ಲ. ಇವಾಗ ಸದ್ಯಕ್ಕೆ ಲಚ್ಚು ಅವರು ಮತ್ತೆ ಸುಪ್ರಿಯ ಅವರು ಎರಡು ಫ್ಯಾಮಿಲಿಯವರು ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ. ನಮ್ದು ಇವಾಗ ಸದ್ಯಕ್ಕೆ ಇವಾಗ ಏನ್ ಹೇಳ್ತಾ ಇದ್ವಲ್ಲ, ಮನಿ ಕಮಿಟ್ಮೆಂಟ್ಸ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು, ಜೊತೆಗೆ ನಾವು ಇನ್ನು ಕೆಲವೊಂದು ವರ್ಕ್ ಗಳೆಲ್ಲ ಪೆಂಡಿಂಗ್ ಇದೆ. ಲೈಕ್ ಆಸ್ ವಿ ಸೆಡ್, ರೇಲಿಂಗ್ಸ್ ಹಾಕ್ಸಿಲ್ಲ, ಇನ್ನು ಇಂಟೀರಿಯರ್ಸ್ ಬಾಕಿ ಇದೆ. ದೇವ್ರ ಮನೆಗೆ ವುಡ್ ಕಾರ್ವಿಂಗ್ಸ್ ಕೂಡ ಆಗಿಲ್ಲ. ನಮ್ಗೇನಂದ್ರೆ ದೇವ್ರ ಮನೆ ಕಂಪ್ಲೀಟ್ ಆಗಿ ಅಟ್ಲೀಸ್ಟ್ ಪೂಜಾ ರೂಮ್ ರೆಡಿ ಮಾಡ್ಬಿಟ್ಟು ಅದಾದ್ಮೇಲೆ ಗೃಹ ಪ್ರವೇಶ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಅದಕ್ಕೋಸ್ಕರ ನಾವು ಸದ್ಯಕ್ಕೆ ಮಾಡಿಸ್ತಾ ಇಲ್ಲ. ಪೂಜಾ ರೂಮ್ಗೆ ಇನ್ನೂ ವುಡ್ ಕಾರ್ವಿಂಗ್ಸ್ ಎಲ್ಲ ಮಾಡಿಸ್ಬೇಕು, ಲೈಟಿಂಗ್ಸ್ ಹಾಕ್ಸ್ಬೇಕು, ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ಕಿಚನ್ಗೂ ಅಷ್ಟೇ ಅಟ್ಲೀಸ್ಟ್ ಒಂದು ಸ್ಲ್ಯಾಬ್ ಹಾಕಿಸ್ಬೇಕು, ಟೈಲ್ಸ್ ಹಾಕಿಸ್ಬೇಕು, ತುಂಬಾ ಪೆಂಡಿಂಗ್ ಇದೆ. ಸೊ ಅದಕ್ಕೋಸ್ಕರ ನಾವು ಸದ್ಯಕ್ಕೆ ಗೃಹ ಪ್ರವೇಶ ಮಾಡಿಸ್ತಾ ಇಲ್ಲ. ಸೊ ಓದ ಪೀರಿಯಡ್ ಎಲ್ಲಾ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಆರಾಮಾಗಿ ಗೃಹ ಪ್ರವೇಶ ಮಾಡಿಸ್ಕೊಂಡು ಅಂತ ಅನ್ಕೊಂಡಿದೀವಿ. ಅಂಡ್ ಈ ಗೃಹ ಪ್ರವೇಶದಲ್ಲಿ ನಾನು ಮತ್ತೆ ಮೋನಾ ಎಂಜಾಯ್ ಮಾಡ್ತೀವಿ. ಅಕ್ಕ ಮನೆ ಗೃಹ ಪ್ರವೇಶ ಮತ್ತೆ ಲಚ್ಚು ಮನೆ ಗೃಹ ಪ್ರವೇಶ. ಸೊ ಇಟ್ಸ್ ಲೈಕ್ ಏನ್ ಗೊತ್ತಾ, 3 ಜನ ಗೃಹ ಪ್ರವೇಶ ಒಂದೇ ದಿನ ಇಟ್ಬಿಟ್ರೆ ಏನ್ ಗೊತ್ತಾ, ಯಾರು ಬೇರೆಯವ್ರ ಮನೆ ಗೃಹ ಪ್ರವೇಶ ಎಂಜಾಯ್ ಮಾಡಕ್ಕಲ್ಲ. ಅಟ್ಲೀಸ್ಟ್ ನಾವು ಅವರಿಬ್ರು ಮನೆ ಗೃಹ ಪ್ರವೇಶ ಎಲ್ಲಾರ ಮನೆದು ಎಂಜಾಯ್ ಮಾಡಿ, ಅವರಿಬ್ರು ಮನೆದಾದ್ರು ಎಂಜಾಯ್ ಮಾಡಿ ಅಂತ ಅಂದ್ಬಿಟ್ಟು, ಸೊ ನಾವು ಅವ್ರ ಗೃಹ ಪ್ರವೇಶದಲ್ಲಿ ಓಡಾಡ್ಕೊಂಡು ಅವ್ರ ಗೃಹ ಪ್ರವೇಶನ ಕಣ್ತುಂಬ ನೋಡ್ತೀವಿ. ಸೊ ನಮ್ ಗೃಹ ಪ್ರವೇಶನ ಆ ಎರಡು ಫ್ಯಾಮಿಲಿ ನೋಡ್ತಾರೆ, ಸೊ ಎಂಜಾಯ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ಡಿಲೇ ಮಾಡ್ಕೊಂಡಿದೀವಿ, ಪೋಸ್ಟ್ಪೋನ್ ಮಾಡಿದೀವಿ. ಸೊ ನೆಕ್ಸ್ಟ್ ಇನ್ನೊಂದು ಹಾರ್ಡ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಟ್ಲೀಸ್ಟ್ ಈ ಇಯರ್ ಎಂಡ್ ಅಥವಾ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಮಾಡೋಣ. ಸೊ ಅಗೇನ್ ದೊಡ್ಡದ ಅಡ್ವೈಸ್ ಎಲ್ಲ ತಗೊಳ್ತೀವಿ, ಒಪಿನಿಯನ್ ಎಲ್ಲ ತಗೊಂಡು ಒಂದು ಒಳ್ಳೆ ಡೇಟ್ ಎಲ್ಲ ಟೈಮ್ ಎಲ್ಲ ನೋಡ್ಕೊಂಡು. ನಮ್ಗೆ ಅಟ್ಲೀಸ್ಟ್ ನನಗೇನಂದ್ರೆ ನಾನು ಮುನ್ನ ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ, ಬಿಕಾಸ್ ನಮ್ಮ ಮನೆ ಗೃಹ ಪ್ರವೇಶ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇದೀವಿ. ಸೊ ಆಬ್ವಿಯಸ್ಲಿ ಇವಾಗ 3 ಜನನು ಮಾಡಿದ್ರೆ ಅಕ್ಕ ಅವರು ಇಲ್ಲಿ ಬರಕ್ಕಾಗಲ್ಲ, ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ನೋಡಕ್ಕಾಗಲ್ಲ. ಸೊ ಆ ಮೂಮೆಂಟ್ ನ ಅವ್ರಿಬ್ರು ಫ್ಯಾಮಿಲಿನ ಚೆರಿಶ್ ಮಾಡ್ಲಿ ಆ ಟೈಮಲ್ಲಿ. ಅದಾಯ್ತು, ಡಿಫ್ರೆಂಟ್ ಮಾಡ್ತೀವಿ ಅಂತಂದೆ, ಅದ್ರ ಬಗ್ಗೆನೇ ಹೇಳಿಲ್ಲ ನಾನು, ಅದು ಮುಂದೆ ಹೇಳ್ತೀನಿ ಡಿಫ್ರೆಂಟ್. ಸೊ ಎಸ್, ಸೊ ಈ Q&A ಸೆಷನ್ ಅಲ್ಲಿ ಮೆಜಾರಿಟಿ ಯಾವ್ದು ಕ್ವಶನ್ಸ್ ನಮಗೆ ಕಾಣಿಸೋ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡಿದೀವಿ. ಅಂಡ್
ನೀವು ಹಾಕಿರೋಂಥ ಪ್ರತಿಯೊಂದು ಕಮೆಂಟ್ಸ್ ನಾನು ನೋಡಿದ್ದೀನಿ ಗೈಸ್, ನೋಡಿದ್ದೀನಿ. ಮೆಜಾರಿಟಿ ಆಫ್ ದ ಕಮೆಂಟ್ಸ್ಗೆ ರಿಪ್ಲೈ ಕೂಡ ಮಾಡಿದ್ದೀನಿ. ಯಾವ್ದಾದ್ರು ಕಮೆಂಟ್ಸ್ಗೆ ಏನಾದ್ರು ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ತುಂಬಾನೇ ಸಪೋರ್ಟ್ ಬರ್ತಾ ಇದೆ, ತುಂಬಾನೇ ಕಮೆಂಟ್ಸ್ಗಳು ಬರ್ತಾ ಇದೆ. ಸೊ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡೋದು ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಆ ಕಮೆಂಟ್ಸ್ಗಳನ್ನ ನೋಡಿದಾಗಲ್ಲ ತುಂಬಾನೇ ಖುಷಿ ಆಗುತ್ತೆ. ನಿಮ್ ಸಪೋರ್ಟ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ತಾನೇ ನಮ್ಮನ್ನು ಒಬ್ರು ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡ್ತೀರಾ. ನಮ್ ಖುಷಿನ ನಿಮ್ ಖುಷಿ ಅಂತ ಅನ್ಕೊಳ್ತೀರಾ, ನಮ್ಮ ಅಚೀವ್ಮೆಂಟ್ ನ ನಿಮ್ಮ ಅಚೀವ್ಮೆಂಟ್ ಅಂತ ಅನ್ಕೊಳ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್, ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ನಮ್ಮ ಮೇಲೆ ಇದೇ ತರನೇ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಇಷ್ಟು ಕ್ವಶನ್ಸ್ ಬಿಟ್ಟು ಬೇರೆ ಏನಾದ್ರು ಕ್ವಶನ್ಸ್ ಇತ್ತು ಅಂತಂದ್ರೆ ನೀವು ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲೆಲ್ಲಾನು ಕವರ್ ಮಾಡ್ತೀವಿ. ಓಕೆ ಸೊ ಮುಗಿಸೋಣ ಈ ವ್ಲಾಗ್ ನ ಇಲ್ಲಿಗೆ. ಎಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಬಾಯ್.